Hello, mic check, and cue music. The Blue Mic. The Blue Mic. The Blue Mic. Hello everyone, welcome to the Blue Mic show with me, Music Boy AB. ನಿಮಗೆಲ್ಲ ಗೊತ್ತೇ ಇದೆ, ಇವಾಗ ತಾನೇ 23rd ಒಂದು ಒಳ್ಳೆ ಬಾಂಬ್ ಸಿಡ್ದಿದೆ. ಹಾಡು ಕೇಳ್ತಾ ಇದ್ದರೆ ಎಷ್ಟು ಸೂಪರ್ ಆಗಿದೆ ಅಂದರೆ ಅಷ್ಟು ಸೂಪರ್ ಆಗಿದೆ. ಗೊತ್ತಾಯ್ತು ಅನ್ಸುತ್ತಲ್ವ ನಾನು ಯಾರ ಜೊತೆ ಮಾತಾಡ್ತಿದ್ದೀನಿ ಅಥವಾ ಇವತ್ತು ಯಾರ ಜೊತೆ ಇರ್ತೀನಿ ಅಂತ. ಸೊ ನನ್ನ ಜೊತೆಗಿದ್ದಾರೆ ದಿ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಅವರು. ಚಂದನ್ ಶೆಟ್ಟಿ ಅವ್ರ ಬಗ್ಗೆ ನಾನು ಏನು ಎಕ್ಸ್ಪ್ಲೇನ್ ಮಾಡಬೇಕು ರೀ, ನಾನು ಏನು ಎಕ್ಸ್ಟ್ರಾ ಹೇಳಬೇಕು. ಬಟ್ ಅವ್ರ ಜೊತೆಗೆ ನನಗೆ ಗೊತ್ತಿರೋದೆಲ್ಲ ವಿಷಯಗಳೆಲ್ಲ ನಾನು ಅವ್ರನ್ನ ಕೇಳಿ ತಲೆ ತಿನ್ನಲ್ಲ. ಇವತ್ತು ಸ್ವಲ್ಪ ಬೇರೆ ಅವರ ಒಂದು ಡಿಫ್ರೆಂಟ್ ಮುಖವನ್ನು ಆ್ಯಂಗಲ್ನ ಟ್ರೈ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ವೆಲ್ಕಮ್ ಚಂದನ್ ಶೆಟ್ಟಿ. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಟು ದ ಬ್ಲೂ ಮೈಕ್ ಶೋ. ಇವತ್ತು ನಾನು ಐ ಆಮ್ ಜಸ್ಟ್ ಪಿಕ್ ಯುವರ್ ಮೈಂಡ್ ಆ್ಯಂಡ್ ಆಸ್ಕ್ ಯು ಅಬೌಟ್ ಯುವರ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಜರ್ನಿ. ಯಾಕಂದರೆ ಒಬ್ಬ ಕನ್ನಡದ ಹುಡುಗ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಮಾಡೋದಕ್ಕೆ ಇಟ್ ಈಸ್ ನಾಟ್ ಈಸಿ ವಾಟ್ ಯು ಡೂ. ಇಟ್ ಈಸ್ ನಾಟ್ ಈಸಿ ವೇರ್ ಯು ಆರ್ and it is not going to be easy moving forward as well. So how do you see that? ಹೇಗೆ ಶುರು ಆಯಿತು, ಅಥವಾ what is one thing that one person should start as an independent music ಆಗಬೇಕು ಅಂದರೆ? ಓಕೆ, ತುಂಬ ಕ್ವಶನ್ಗಳು ಒಂದೇ ಸಲ ಕೇಳ್ಬಿಟ್ಟಿದ್ದೀರಾ. ಒಂದೊಂದಾಗಿ ನೋಡೋಣ, ಆ ಕ್ವಶನ್ಸಲ್ಲಿ ಯಾವುದೇ ನೆನಪಾಗುತ್ತೆ ಅದನ್ನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಫಸ್ಟ್ ಆಗಬೇಕು ಅಂತಿದ್ರೆ ನನಗೆ ಅವಮಾನಗಳನ್ನ ಸಹಿಸ್ಕೊಳ್ಳೋಕೆ ಗೊತ್ತಿರಬೇಕು. ಮೇನ್ ಫಸ್ಟ್ ಪಾಯಿಂಟ್ ಅದು. ಅದಿದ್ರೆ ಮಾತ್ರ ಯು ಕ್ಯಾನ್ ಗೋ ಫಾರ್ವರ್ಡ್. ಇಲ್ಲ ಅಂತಂದರೆ ಯು ಹ್ಯಾವ್ ಟು ಗಿವ್ ಅಪ್. ಮೇನ್ ಥಿಂಗ್. ಸೊ ಮೀನ್ ಫೋಕಸ್ ಆನ್ ಯುವರ್ ಟ್ಯಾಲೆಂಟ್ ಆ್ಯಂಡ್ ದೆನ್ ಡೋಂಟ್ ವರಿ ಅಬೌಟ್ ದಿ ವರ್ಲ್ಡ್. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ನೀವು ಕರೆಕ್ಟಾಗಿದ್ದೀರಾ ಅಂದಮೇಲೆ ಆಬ್ವಿಯಸ್ಲಿ ಕರೆಕ್ಟಾಗಿ ನಿಮ್ಮ ದಾರಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತೀರಾ. ಹೌದು, ಎಕ್ಸಾಕ್ಟ್ಲಿ. ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ಶುರು ಮಾಡಿದಾಗ ಹಾಳಾಗೋದೇ ಇತ್ತು. ಆಮೇಲೆ ಎಷ್ಟೊಂದು ಹಾಡುಗಳು 3 ಪೆಗ್ಗೆ ಬಂತು. ಆಮೇಲೆ ಚಾಕ್ಲೇಟ್ ಗರ್ಲ್ ಬಂತು, ಇದು ಬಂತು, ಟಕೀಲಾ ಬಂತು. ಈಗ ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲೈಫ್ ಈಸ್ ಕಸಿನೋನೂ ಬಂತು. ಆ್ಯಂಡ್ ಟು ಬಿ ಫ್ರ್ಯಾಂಕ್, nobody expected the Universe Boss to be in that song. I want to know how was Universe Boss with you? Like ಹೇಗೆ ಆ್ಯಕ್ಚುಲಿ ಇದು ಹೆಂಗಾಯಿತು ಅಂದರೆ ಅವ್ರದ್ದು ಒಂದು ಕ್ಲೋದಿಂಗ್ ಬ್ರ್ಯಾಂಡ್ ಓಪನ್ ಮಾಡಿದ್ರು ಇಲ್ಲಿ, ಆ್ಯಟಿಟ್ಯೂಡ್ ಅಂತ. ಕರೆಕ್ಟ್. ಸೊ ಅದಕ್ಕೆ ಸ್ಟೋರ್ ಓಪನಿಂಗ್ಗೆ ಗೆಸ್ಟ್ ಆಗಿ ನಾನು ಹೋಗಿದ್ದೆ. ಸೊ ಅಲ್ಲಿ ಹೋದಾಗ ಅವ್ರನ್ನ ಮೀಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಸೊ ಅವರಿಗೆ ಸಾಂಗ್ ಕೇಳಿಸ್ದೆ, ನಂದು 3 ಪೆಗ್ ಮತ್ತು ನನ್ನ ಎಲ್ಲ ಬೇರೆ ಸಾಂಗ್ಗಳೆಲ್ಲ ಕೇಳಿಸ್ದೆ. ಕೇಳಿಸಾದ್ಮೇಲೆ ನಾವು ಏನಾದರೂ ಮಾಡೋಣ ಒಟ್ಟಿಗೆ ಅಂತ ಅವ್ರು ಯೂಶ್ವಲಿ ಮಾಡ್ತಾ ಇರ್ತಾರೆ, ಅವ್ರ ಸಾಂಗ್ಗಳು ಮಾಡ್ತಾ ಇರ್ತಾರೆ ಬೇರೆ ಆರ್ಟಿಸ್ಟ್ಗಳ ಜೊತೆ. ಸೊ ಅವ್ರಿಗೆ ಇಷ್ಟ ಆಯಿತು ನನ್ನ ಸ್ಟೈಲ್. ಸೊ ಮಾಡೋಣ ಅಂತ ಅಂದರು. ಸೊ ಇಮಿಡಿಯೇಟಾಗಿ ಒಂದು ವಾರದಲ್ಲೇ ಒಂದು ಸಾಂಗ್ ಕಂಪೋಸ್ ಮಾಡಿ ಕಳಿಸ್ದೆ. ಓಕೆ. ಕೇಳಾದ್ಮೇಲೆ ಇಮಿಡಿಯೇಟಾಗಿ ಮಾಡೋಣ. Super. But how was the shoot experience with him? And like, I mean, he is as his name says, Universe Boss. But ಹೇಗೆ ಅವರ attitude? Very cool man. ಆದರೆ ತುಂಬ ಅಹಂಕಾರ ಏನು ತೋರಿಸೋದು ಆ ಥರ ಏನಿಲ್ಲ. ಕರೆಕ್ಟ್. ಆನ್ ಟೈಮಿಗೆ ಶೂಟಿಂಗ್ ಬರೋರು, ಎಲ್ಲಾರನ್ನೂ ಚೆನ್ನಾಗಿ ಮಾತಾಡ್ಸೋರು, ಫೋಟೋ ಎಲ್ಲರಿಗೂ ಕೇಳಿದವ್ರಿಗೆಲ್ಲ ಫೋಟೋ ಕೊಡ್ತಾರೆ. ಓಕೆ. ಸೊ ವೆರಿ ಹಂಬಲ್ ಪರ್ಸನ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ನ್ಯೂ ಬ್ಯಾಂಗರ್, ದ ಡೈನಮೈಟ್. ಸೊ ಡೈನಮೈಟ್ ಈಸ್ ಲೈಕ್ ದ ವರ್ಡ್ ಪ್ಲೇ ಅಲ್ಲಿ ಅಂತ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ. ನಾವು ಅನ್ಕೋತೀವಿ ಏನಪ್ಪ ಡೈನಮೈಟ್ ಅಂದರೆ ಬಾಂಬಾ ಏನು ಕತೆ ಅಂತ. ಬಟ್ ಇಟ್ ಈಸ್ ಡೈನಮೈಟ್. ಸೊ ಲೈಕ್ ಹೌ ಡಿಡ್ ಯು ಗೆಟ್ ಟು ನೋ ಆಫ್ ಡಯಾನಾ, ದ ಲೀಡ್ ಸಿಂಗರ್ ದೇರ್? ಆ್ಯಂಡ್ ನೀವು ಕೂಡ ಇಂಗ್ಲೀಷ್ ರ್ಯಾಪಲ್ಲಿ ಯು ಆರ್ ಡೆಬ್ಯೂಯಿಂಗ್ ದೇರ್ ಆ್ಯಸ್ ಅ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ, ಇಂಗ್ಲೀಷ್ ರ್ಯಾಪರ್ ಚಂದನ್ ಶೆಟ್ಟಿನೂ ಆಗಿದ್ದಾರೆ ಇದರಲ್ಲಿ. ಸೊ ಹೌ ವಾಸ್ ದ ಪ್ರೋಸೆಸ್? ಹೇಗೆ ಯು ಫೌಂಡ್ ಡಯಾನಾ? ಡಯಾನಾ ನಾನು ಈಗ ನಾನು ಬೆಂಗಳೂರಲ್ಲಿ ಇಷ್ಟು ವರ್ಷ 15 ವರ್ಷಗಳಿದ್ದು ಐ ಡಿಸೈಡೆಡ್ ಓಕೆ ಲೆಟ್ ಮಿ ಮೂವ್ ಟು ಮೈಸೂರು ಅಂತ ಅನ್ನಿಸ್ತು. ಬಿಕಾಸ್ ಲಾಟ್ ಆಫ್ ಇನ್ಸಿಡೆಂಟ್ಗಳು ನನ್ನ ಲೈಫಲ್ಲಿ ಆದಮೇಲೆ ಐ ಡಿಸೈಡೆಡ್ ಸ್ವಲ್ಪ ಪೀಸ್ಫುಲ್ ಆಗಿರೋಣ ಅಂತ ಅಂದ್ಬಿಟ್ಟು ಮೈಸೂರು, ನನಗೆ ಅಲ್ಲೇ ಓದಿದ್ದು ನಾನು. ಸೊ ಹಾಗಾಗಿ ಒಂದು ಕನೆಕ್ಷನ್ ಇತ್ತು ನನಗೆ. ಸೊ ಮೈಸೂರು ಶಿಫ್ಟ್ ಆದೆ. ಸೊ ಶಿಫ್ಟ್ ಆದಮೇಲೆ ನನಗೆ ಅವರು ಮೈಸೂರವರೇ, ಡಯಾನಾ ಅವರು. ಸೊ ಅವರು ನನಗೆ ಮೀಟ್ ಮಾಡ್ತೀವಿ, ನಾವು ಮೀಟ್ ಆಗಿ. ಸೊ ನೋಡಿ ನಾನು ಒಂದು ಸಾಂಗಲ್ಲಿ ಜಸ್ಟ್ ಯೂಶ್ವಲಿ ನಾನು ಹೀರೋಯಿನ್ಸ್ಗಳನ್ನ ಹುಡುಕ್ತಾ ಇರ್ತೀನಿ, ಅಂದರೆ ನನ್ನ ಸಾಂಗಿಗೆ ಯಾವ ಫೇಸ್ ಸೆಟ್ ಆಗುತ್ತೆ ಅಂತ. ಸೊ ಡಯಾನಾ ಅವ್ರ ಫೇಸ್ ನೋಡಿದ್ಮೇಲೆ ಒಂದು ಸಾಂಗ್ ಮಾಡಬೇಕು ಅಂತ ಅನಿಸ್ತು. ನಮ್ಮ ಹತ್ರ ಒಂದು ಸಾಂಗ್ ಇತ್ತು. ಸೊ ಅದಕ್ಕೆ ಸೆಟ್ ಆಗ್ತಾರೆ ಇವರು, ಅದಕ್ಕೆ ಕ್ಯಾಸ್ಟ್ ಮಾಡೋಣ ಅಂದ್ಕೊಂಡೆ. ಅದಾದಮೇಲೆ
ಅವ್ರು ಹಾಡೋದೆಲ್ಲ ಕೇಳಿಸ್ಕೊಂಡೆ. ಅವ್ರು ಒಂದು ಸುಮ್ಮನೆ ಹಿಂಗೆ ನಾರ್ಮಲ್ ಆಗಿ ಗುನುಗ್ತಾ ಇರ್ತಾರಲ್ಲ ಸಾಂಗ್ಗೆ ಗುನುಗೋದು ಕೇಳಿಸಿದಾಗ ಅವ್ರ ವಾಯ್ಸ್ ಸ್ವಲ್ಪ ಬೇಸ್ ವಾಯ್ಸ್ ಇದೆ ಆ್ಯಂಡ್ ಆ ಥರ ವಾಯ್ಸ್ ತುಂಬ ವೆರಿ ಯೂನಿಕ್ ವಾಯ್ಸ್ಗಳು. ಚೆನ್ನಾಗಿ ಹಾಡ್ತಾರಲ್ಲ, ಹಂಗೆ ಸ್ವಲ್ಪ ಹಂಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋದೆ. ಈ ಹಾಡು ಹಾಡಿ ನಾನೇ ಒಂದು ಸಾಂಗ್ ಹಾಕ್ಬಿಟ್ಟು ಇದು ಬರುತ್ತಾ, ಈ ಹಾಡು ಹಾಡ್ತೀರಾ ಹಾಡಿ ಅಂತ. ಸೊ ಅವ್ರಿಗೆ ತಾಳಜ್ಞಾನ ಶ್ರುತಿಜ್ಞಾನ ಇದೆಯಲ್ಲ ಅಂತ ಸ್ವಲ್ಪ ಅನಲೈಸ್ ಮಾಡಿ, ಸೊ ಶಿ ಹ್ಯಾಸ್ ದಟ್ ತಾಳಜ್ಞಾನ ಶ್ರುತಿಜ್ಞಾನ ಇರೋದ್ರಿಂದ ಅವ್ರ ಥರ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ನೋಡಿ ನೀವು ಒಂದು ಸಿಂಗರ್ ಆದರೆ ಒಳ್ಳೆ ಫ್ಯೂಚರ್ ಇದೆ ನಿಮಗೆ, ನೋಡೋಕ್ಕೂ ಚೆನ್ನಾಗಿದ್ದೀರಾ. ಕರೆಕ್ಟ್. ಸೊ ಥರ ತುಂಬ ರೇರ್ ಕಾಂಬಿನೇಷನ್. ಕರೆಕ್ಟ್. ನೋಡೋಕ್ಕೂ ಚೆನ್ನಾಗಿದ್ದಾರೆ, ಒಳ್ಳೆ ವಾಯ್ಸೂ ಇದೆ. ಟ್ರೂ. ಸೊ ಇಟ್ಸ್ ಅ ಬ್ಲೆಸ್ಸಿಂಗ್ ಫಾರ್ ಯು. ನೀವು ಇದನ್ನು ಇಂಪ್ರೂವ್ ಮಾಡ್ಕೋಬೋದು ಇಲ್ಲಿ ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಅಂತ ಅಂದಾಗ. ಸೊ ಶಿ ವಾಸ್ ರೆಡಿ ಫಾರ್ ಇಟ್. ನೈಸ್. ಸೊ ದೆನ್ ಟ್ರೈನ್ ಮಾಡಿ ದೆನ್ ಅದೆಲ್ಲ ಆಗಿದ್ದೀವಿ. ನೈಸ್. ಸೂಪರ್. ಹಾಡು ಕೇಳಿದಾಗ ವಿ ಕ್ಯಾನ್ ಸಿ ದಟ್ ನೀವು ಅವರಲ್ಲಿ ಮಾಡಿಸಿರೋ ಹೋಮ್ವರ್ಕು ಆ್ಯಂಡ್ ದೆನ್ ಅವ್ರು ಮಾಡಿರೋ ಶ್ರಮ, ಅವ್ರು ಪಟ್ಟಿರೋ ಶ್ರಮ ಆ್ಯಂಡ್ ಹೌ ಶಿ ಹ್ಯಾಸ್ ಪ್ರೆಸೆಂಟೆಡ್ ಹರ್ ಸೆಲ್ಫ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಯುವರ್ ಪ್ರೊಸೆಸ್ ಆಫ್ ಮ್ಯೂಸಿಕ್ ಮೇಕಿಂಗ್, ಸೊ ಹೌ ಡು ಯು ಸ್ಟಾರ್ಟ್? ಲೈಕ್ ಜನರಲಿ ಚಂದನ್ ಶೆಟ್ಟಿ ಅಂದರೆ ಸಾಂಗ್ ಹೇಗೆ ಶುರು ಮಾಡ್ತಾರೆ? ಲೈಕ್ ಸಡನ್ನಾಗಿ ಏನೋ ಒಂದು, ಇವಾಗ ಐ ನೋ ಯು ಆರ್ ವೆರಿ ಸ್ಪಾಂಟೇನಿಯಸ್ ಗೈ, ಸಡನ್ನಾಗಿ ಏನೋ ಒಂದು ಲಿರಿಕ್ಸ್ ಬರ್ತೀರ, ಬಟ್ ಫಾರ್ ಯುವರ್ ಓನ್ ಸಾಂಗ್ ನೀವೊಂದು ಡೆಫಿನೆಟ್ಲಿ ಒಂದು ಪ್ರಾಸೆಸ್ ಇರುತ್ತೆ ಅಥವಾ ಏನೋ ಒಂದು ಥಾಟ್ ಇರುತ್ತೆ. ಸೊ ಹೌ ಡು ಯು ಸ್ಟಾರ್ಟ್? ವೇರ್ ಡು ಯು ಸ್ಟಾರ್ಟ್? ಸೊ ಕಾನ್ವರ್ಸೇಷನಲ್ಲೇ ಸ್ಟಾರ್ಟ್ ಆಗೋದು. ಏನೋ ಮಾತಾಡ್ತಾ, ಇಲ್ಲಾಂದರೆ ಅದು ಡ್ರೈವಲ್ಲಿ ಸುಮ್ಮನೆ ಏನೋ ವರ್ಡ್ಸ್ಗಳು ತಲೆಗೆ ಬರುತ್ತೆ. ಏನೋ ಮಾತಾಡ್ತಾ ಏನೋ ಒಂದು ವರ್ಡು ಚೆನ್ನಾಗಿ ಅನಿಸ್ಬಿಡುತ್ತೆ, ನಗ್ತೀವಲ್ಲ ನಾವು. ಕರೆಕ್ಟ್. ಸೊ ಆ ವರ್ಡ್ಸ್ಗಳನ್ನ ಪಿಕ್ ಮಾಡ್ಕೊಂಡ್ಬಿಡ್ತೀವಿ. ಸರಿ. ನೋಡಿದ್ರೆ ಇಫ್ ಯು ವಾಂಟ್ ಟು ಮೇಕ್ ಮ್ಯೂಸಿಕ್ ದೆನ್ ಐ ಥಿಂಕ್ ಯು ಶುಡ್ ಗೆಟ್ ದಟ್ ನ್ಯೂಆನ್ಸಸ್ ಆಫ್. ಅದು ಗೊತ್ತಾಗಲ್ಲ ಬಿಡಿ, ಅದೆಲ್ಲ ತುಂಬ. ನೀವು ಮಾತಾಡ್ತಿರ್ತಾರೆ, ಏನೋ ಗ್ರೂಪಲ್ಲಿ ಮಾತಾಡ್ತಾರೆ, ಜೋಕ್ ಕ್ರ್ಯಾಕ್ ಮಾಡ್ತಾರೆ, ಅದಕ್ಕೆ ಇನ್ನೊಬ್ರು ಯಾರೋ ಕೌಂಟರ್ ಕೊಡ್ತಾರೆ, ಆ ವರ್ಡ್ಸ್ಗಳೆಲ್ಲ ತಲೆ ಇಟ್ಕೊಂಡಿರ್ತೀನಿ. ದಿಸ್ ಈಸ್ ಒನ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಐ ನೋ ಐ ಗಾಟ್ ದಟ್ ಥಿಂಗ್. ಈಗ ಇದು ಡೈನಾಮೈಟ್ ರಿಲೀಸ್ ಆಗಿದೆ ಆ್ಯಂಡ್ ಇಟ್ ಈಸ್ ಗೋಯಿಂಗ್. ಐ ಮೀನ್ ನಾವು ಹಾಡು ಕೇಳಿದ್ವಿ, ವಿಜುವಲ್ಸ್ ಸೂಪರ್ ಆಗಿದೆ. ಆ್ಯಂಡ್ ವಾಟ್ ವಾಸ್ ದ ಟೀಮ್? ಲೈಕ್ ಹೌ ವಾಸ್ ದ ಟೀಮ್? ನೀವು ಹೇಗೆ ಅವ್ರನ್ನ ಇದನ್ನು ಮಾಡಿದ್ರಿ, ಹೇಗೆ ಅಪ್ರೋಚ್ ಮಾಡಿದ್ವಿ? ವಾಟ್ ಆ್ಯಸ್ ಎನ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್, ಇಫ್ ಸಂಬಡಿ ಈಸ್ ಇನ್ ದ ಮಾರ್ಕೆಟ್ ಬಟ್ ವಾಂಟ್ಸ್ ಟು ಡೂ ಈ ಥರ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ವಾಟ್ ಆರ್ ದ ಕೀ ಪಾಯಿಂಟ್ಸ್ ವೇರ್ ಯು ಶುಡ್ ಲುಕ್ ಫಾರ್ವರ್ಡ್ ಟು ಅನ್ನೋ ಥರ ಏನಾದರೂ ಇದ್ದರೆ ಹೇಳಿ. ಸೊ ನನಗೆ ಏನಂದರೆ ಬೇಸಿಕಲಿ ಒಂದು ಬೇರೆ ನಮ್ಮ ಇಂಡಿಯಾದಲ್ಲೇ ಒಂದು ದೊಡ್ಡ ಹೆಸರು ಮಾಡಿರುವಂಥ ಟೀಮ್ ಜೊತೆ ಕೆಲಸ ಮಾಡಬೇಕು ಅಂತ ಭಾಳ ಇತ್ತು. ಕರೆಕ್ಟ್. ಸೊ ನನಗೆ ದಿಲ್ಪ್ರೀತ್ VFX ಅಂತ ಒಬ್ಬರು VFX ಆರ್ಟಿಸ್ಟ್ ಇದ್ದಾರೆ, ಈಸ್ ವೆರಿ ಫೇಮಸ್. ಓಕೆ. ಪಂಜಾಬ್ ಅವರು. ಓಕೆ. ಸೊ ಅವ್ರನ್ನ ನಾನು ಫಾಲೋ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ. ಅವರು ಹನಿ ಸಿಂಗ್, ಬಾದ್ಶಾ ಅವ್ರದ್ದು ಮ್ಯೂಸಿಕ್ ವೀಡಿಯೋಸ್ ಎಲ್ಲ ಡೈರೆಕ್ಟ್ ಮಾಡ್ತಾರೆ, VFX ಎಲ್ಲ ಮಾಡ್ತಾರೆ. ಸೊ ಅವ್ರಿಗೊಂದ್ಸಲ ಮೆಸೇಜ್ ಮಾಡಿದ್ದೆ ನಾನು, ನಿಮ್ಮ ಕೆಲಸ ಇಷ್ಟ ನನಗೆ, ಚೆನ್ನಾಗಿ ವರ್ಕ್ ಮಾಡ್ತೀರಾ, ಒಂದು ಸಲ ನಿಮ್ಮ ಜೊತೆ ಕೊಲಾಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಡೆಫಿನೆಟ್ಲಿ ಅಂತ ಹೇಳಿದರು. ಸೊ ಆವಾಗ ಕಾಂಟ್ಯಾಕ್ಟ್ ಇತ್ತಲ್ಲ ನನಗೆ, ಸೊ ಐ ಯೂಸ್ ದಟ್ ಕಾಂಟ್ಯಾಕ್ಟ್. ಸೊ ಡೈನಾಮೈಟ್ ಯಾವಾಗ ಇಂಗ್ಲೀಷ್ ಅಂತ ನಾವು ಡಿಸೈಡ್ ಮಾಡಿದ್ವಿ, ಮ್ಯೂಸಿಕ್ ವೀಡಿಯೋ ಕೂಡ ಇಂಗ್ಲೀಷ್ ಅಂದರೆ ಅವ್ರಿಗೆ ಕಾಂಪಿಟೇಷನ್ ಅಂದರೆ ಇವಾಗ ನಾವು ಆ ಕಾಂಪಿಟೇಷನ್ಗೆ ಎಂಟ್ರ್ ಆಗ್ತಿದ್ದೀವಿ ಅಂತಂದರೆ ಅಲ್ಲಿರೋ ಕ್ವಾಲಿಟಿ ಏನಿದೆ ಅದಕ್ಕೆ ನಾವು ಕಾಂಪೀಟ್ ಮಾಡಬೇಕು. ಸೊ ಹಾಗಾಗಿ ಅದನ್ನು ಮಾಡೋಕ್ಕೆ ಯಾರಿಗೆ ಶಕ್ತಿ ಅಂದ್ಮೇಲೆ ತಾಕತ್ತಿದೆ ಅವ್ರ ಹತ್ರನೇ ಹೋಗ್ಬೇಕಾಗುತ್ತೆ ನಾವು. ಬಿಕಾಸ್ VFX ಅಲ್ಲಿ ತುಂಬ ಮೋಸ ಮಾಡಿಬಿಡ್ತಾರೆ. VFX ಅಂತ ಗ್ರೀನ್ ಮ್ಯಾಟಲ್ಲಿ ನಾವು ಯಾವಾಗ ಹೋಗ್ತೀವಿ, ಅವರ ಒಂದು ಬಜೆಟ್ ಕೊಡ್ತಾರೆ, ದೇ ವಿಲ್ ಗಿವ್ ಲಾಡ್ ಆಫ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಫೈನಲ್ ಔಟ್ ಕೊಡೋಷ್ಟೊಳಗೆ ಸಾಯಿಸ್ಬಿಟ್ಟಿರ್ತಾರೆ ನಮಗೆ. ಆಮೇಲೆ ಪ್ರಾಡಕ್ಟು ಅಷ್ಟೊಂದು ತುಂಬ ಕಚ್ಚಡವಾಗಿ ಬಂದಿರುತ್ತೆ. ನೋಡಿದ್ರೆ ಗೊತ್ತಾಗ್ತಾರೆ. ಇವಾಗ ಅದೇ ದೊಡ್ಡ ಟೆನ್ಷನ್. ಇವಾಗ ನೋಡಿ ಬೇಕಾದ್ರೆ ಎಷ್ಟೋ ಸಿನಿಮಾಗಳು ಸೋತಿರೋದು ಅದಕ್ಕೇನೆ, VFX ಸಿನಿಮಾಗಳು. ಕರೆಕ್ಟ್. ತುಂಬಾ ದೊಡ್ಡದಾಗಿ ಪೋರ್ಟ್ರೇ ಮಾಡ್ತಾರೆ, VFX ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ರೆ ಥಿಯೇಟರ್ ಜನ ನೋಡ್ಬಿಡಿ, ಕಾರ್ಟೂನ್ ಎಲ್ಲ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತೆಲ್ಲ ಕಮೆಂಟ್ ಮಾಡಿ ಸಿನಿಮಾನೇ ಫ್ಲಾಪ್ ಮಾಡಿಬಿಡ್ತಾರೆ. ಕರೆಕ್ಟ್. ತುಂಬಾ ರಿಸ್ಕ್ ಫ್ಯಾಕ್ಟರ್ VFX ನ ನಂಬ್ಕೊಂಡು ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದು. ಬಟ್ ನಮ್ಮ ಒಂದು ಏನೋ ಪುಣ್ಯ, ಸೊ ನಮಗೆ ಯಾರು ಮೋಸ ಮಾಡಿಲ್ಲ, ಎಲ್ಲ ಪಾಪ 100% ಡೆಡಿಕೇಶನ್ ಕೆಲಸ ಮಾಡಿದ್ದಾರೆ. ದಿಲ್ಪ್ರೀತ್ ರಿಯಲಿ ಹ್ಯಾಟ್ಸ್ ಆಫ್ ಟು ಹಿಮ್. ಆ್ಯಂಡ್ ಕನ್ನಡ ಪ್ರಾಜೆಕ್ಟ್ ಮಾಡಿರೋದು ನಮ್ಮ ಇಡೀ ಕರ್ನಾಟಕದ ಎಲ್ಲ ನಮ್ಮ ಇವರು ಆಡಿಯನ್ಸ್ ಮುಖಾಂತರ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಈ ಚೋಸ್ ಒನ್ ಆರ್ಟಿಸ್ಟ್ ಫ್ರಮ್ ಸೌತ್ ಇಂಡಿಯಾ ಕರೆಕ್ಟ್ ಟು ವರ್ಕ್ ವಿತ್. ಸೊ ಆ್ಯಂಡ್ ಅವ್ರ ಕೈ ಚಳಕ ತೋರಿಸ್ಬಿಟ್ಟು ಹೌದು. ಆ್ಯಂಡ್ ಮೋರ್ ಓವರ್ ಹಿ ಲೈಕ್ ಮೈ ವರ್ಕ್.
ನೈಸ್ ನೈಸ್ ನೈಸ್. ನನ್ನ ಪ್ರೊಫೈಲ್ ಫಸ್ಟ್ ಚೆಕ್ ಮಾಡಿ ನಾನು ಮಾಡಿರೋ ಹಾಡ್ಗಳನ್ನೆಲ್ಲ ನೋಡಿ ದೆನ್ ಹಿ ವಾಸ್ ಆಲ್ಸೋ ಲೈಕ್ ಇಲ್ಲ ಇವನೇನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕರೆಕ್ಟ್ ಇಲ್ಲ, ದಟ್ ಕ್ರೆಡಿಬಿಲಿಟಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಎನಿಬಡಿ ಟು ಅಸೋಸಿಯೇಟ್ ವಿತ್ ಯು ಅನ್ನೋ ಥರ. ಸೊ ಎಸ್, ನೈಸ್. ಈ ಡೈನಮೈಟ್ ಇವಾಗ ಹೋಗ್ತಾ ಇದೆ ಆ್ಯಂಡ್ ನಮ್ಮ ಸ್ಟೇಷನಲ್ಲೂ ಪ್ಲೇ ಮಾಡ್ತಾ ಇದ್ದೀವಿ ಡೈನಮೈಟ್ ಸಾಂಗ್. ಆ್ಯಂಡ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗೋಸ್ಕರನೇ ಈ ನನ್ನ ಶೋ ಇರೋದು ಬ್ಲೂ ಮೈಕ್ ಅಂತ. ಸೊ ಒನ್ ಟಿಪ್ ಫಾರ್ ದ ಅಪ್ಕಮಿಂಗ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್, ವಾಟ್ ವುಡ್ ಯು ಸೇ? ಸಾಂಗು ಅಂದರೆ ಒಂದು ಸಲ ನೀವು ಕಂಪೋಸ್ ಮಾಡಿದ ತಕ್ಷಣ ಅದೇ ಸಾಂಗ್ ರಿಲೀಸ್ ಮಾಡಬೇಕು ಅಂತ ಫಿಕ್ಸ್ ಆಗೋಕ್ಕೆ ಹೋಗಬೇಡಿ. ಸೊ ಕಂಪೋಸ್ ಮಲ್ಟಿಪಲ್ ಸಾಂಗ್ಸ್, ಒಂದು 10-15 ಸಾಂಗ್ ಕಂಪೋಸ್ ಮಾಡಿ. ಅದರಲ್ಲಿ ದಿ ಬೆಸ್ಟ್ ಸಾಂಗ್ ಯಾವುದು ಅಂತ ಕೇಳ್ತಾ ನಿಮಗೆ ಒಂದು ಮಿನಿಮಮ್ ಅಂದರೆ ಒಂದು 3-4 ತಿಂಗಳು ಬೇಕು. ಕರೆಕ್ಟ್. ನೀವು ಒಂದು ದಿವಸ 2 ದಿವಸದಲ್ಲಿ ನೀವು ಡಿಸೈಡ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಪ್ರಾಜೆಕ್ಟ್ಗಳನ್ನ. ಇಫ್ ಯು ವಾಂಟ್ ಗಿವ್ ಅ ಹಿಟ್ ಸಾಂಗ್, ಯು ಹ್ಯಾವ್ ಟು ಲಿಸನ್ ಟು ದ ಸಾಂಗ್ ಮೋರ್ ದೆನ್ 100-200 ಟೈಮ್ಸ್. 200 ಸಲ ಕೇಳಾದ್ಮೇಲೂ ನೀನು ಮಾಡಿರೋ ಹಾಡು ನಿನಗೆ ಇಷ್ಟ ಆದರೆ ಆಮೇಲೆ ಜನಕ್ಕೆ ಇಷ್ಟ. ವೆರಿ ವೆಲ್ ಪುಟ್. ಸೊ ಎಸ್, ನಿಮ್ಮ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಜರ್ನಿ ಏನು ಹಾಳಾಗೋದೆ ಮೂರೇ ಪೆಗ್ಗಿಂದ ಈಗ ಲೈಫ್ ಆಫ್ ಕಸಿನೋ ಆದಮೇಲೆ ಇವಾಗ ಡೈನಮೈಟಿಕ್ ಬಂದಿದೆ. ವಿ ಓನ್ಲಿ ಹೋಪ್ ಇಲ್ಲಿಂದ ಎಕ್ಸ್ಪ್ಲೋರ್ಡ್ ಆಗಿ ಮುಂದೆ ತುಂಬ ಐ ಮೀನ್ ಲೈಕ್ ಆಲ್ ದಿ ಆರ್ಟಿಸ್ಟ್ ಯಾರ್ಯಾರೆಲ್ಲ ನಾವು ಇಂಟರ್ನ್ಯಾಷನಲ್ ಆರ್ಟಿಸ್ಟ್, ಇಂಡಿಪೆಂಡೆಂಟ್ ಆರ್ಟಿಸ್ಟ್ನೆಲ್ಲ ಹೆಸರು ಕೇಳ್ತೀವಿ, ಹಾಗೆ ನಿಮ್ಮ ಹೆಸರು ಕೂಡ ಅವರು ನಮ್ಮವ್ರು ಕೇಳಲಿ, ನಮ್ಮ ಆರ್ಟಿಸ್ಟ್ನ ಅವರು ಕೇಳಲಿ, ವೆಸ್ಟರ್ನ್ ವರ್ಲ್ಡ್ ಕೂಡ ಕೇಳಲಿ ಅಂತ ಅದೊಂದೇ ನಮ್ಮ ಆಶಯ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದ ಬ್ಲೂ ಮೈಕ್ ಶೋ. ಆ್ಯಂಡ್ ಇಟ್ಸ್ ಬೀನ್ ಅ ಪ್ಲೆಜರ್ ನೋಯಿಂಗ್, ಐ ಮೀನ್ ಪಿಕ್ಕಿಂಗ್ ಯುವರ್ ಹೆಡ್ಸ್ ಆ್ಯಂಡ್ ನೋಯಿಂಗ್ ಅಬೌಟ್ ಮ್ಯೂಸಿಕ್ ಅ ಲಿಟಲ್ ಬಿಟ್. ಸೊ ಕೇಳಿದ್ರಲ್ಲ, ಸೊ ದಿಸ್ ಈಸ್ ವಾಟ್ ಗೋಸ್ ಬಿಹೈಂಡ್ ಎವ್ರಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್. ಯಾರೇ ಒಬ್ಬರು ಸಾಂಗ್ ಮಾಡಿದ್ರು ಕೂಡ ಪ್ಲೀಸ್ ಪ್ರೋತ್ಸಾಹ ಮಾಡಿ. ಆ್ಯಂಡ್ ಚಂದನ್ ಶೆಟ್ಟಿ ಇದ್ದಾರೆ ಅಂತ ಪ್ರೋತ್ಸಾಹ ಮಾಡಬೇಡಿ. ಆ ಹಾಡಿಗೆ ಅದಕ್ಕೆ ಬೇಕಾಗಿರೋದು ನೀವು ಒಂದು ಲೈಕ್, ಒಂದು ಶೇರ್ ಆ್ಯಂಡ್ ಒಂದು ಸಬ್ಸ್ಕ್ರೈಬ್. ಸೊ ಪ್ಲೀಸ್ ಡೂ. ಆ್ಯಂಡ್ ಚಂದನ್ ಶೆಟ್ಟಿ ಅವ್ರನ್ನ ಫಾಲೋ ಮಾಡ್ತಿದ್ದೀರಾ, ಪ್ಲೀಸ್ ಬಿಗ್ಲಾ ಬೆಂಗಳೂರನ್ನು ಹಾಗೆ ಫಾಲೋ ಮಾಡಿ. ಆ್ಯಂಡ್ music.ab ಅಂತ ನಾನು ಇನ್ಸ್ಟಾಗ್ರಾಮಲ್ಲಿದ್ದೀನಿ, ಪ್ಲೀಸ್ ಫಾಲೋ ಮೀ. ಆ್ಯಂಡ್ ಕೇಳ್ತಾ ಇರಿ 92.7 ಬಿಗ್ FM, ಯೋಚನೆ ಯಾಕೆ ಚೇಂಜ್. ಓಕೆ.